ಅಷ್ಟೊಂದು ಮರ ಗಿಡಗಳನ್ನೆಲ್ಲ ತೆಗೆದ್ಬಿಟ್ಟು ಕಾಂಕ್ರೀಟ್ ಹಾಕೋಕೆ ಅಥವಾ ಟಾರ್ ರೋಡ್ ಹಾಕೋದಕ್ಕೆ ಹೊರಟಿದ್ದಾರೆ. ನಾನೊಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ, ನಿಮಗೆ ಅಷ್ಟೇ ಮಾಡೋದಿದ್ರೆ ಬನ್ನಿ ನಾರ್ತ್ ಕರ್ನಾಟಕಕ್ಕೆ ಬನ್ನಿ. ನಮ್ ಕಡೆ ಬಿಜಾಪುರ ಬಾಗಲಕೋಟೆಯಲ್ಲಿ ಬರಡು ಭೂಮಿ ಇದೆ. ತುಂಬಾ ಹಾಳು ಮಾಡ್ತಾ ಇದ್ದಾರೆ DK ಸರ್. ಅದೇನು ಯೋಚನೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಬೆಂಗಳೂರನ್ನ ಏನೋ ಒಂದು ನಾರ್ಮಲ್ ಬೆಂಗಳೂರು ಇದು ಎಲ್ಲ ಚೆನ್ನಾಗೇ ಇತ್ತು. ಈಗ ಪರಿಸರ ಹಾಳು ಮಾಡಿಬಿಟ್ಟು ಬಿಲ್ಡಿಂಗ್ಗಳು ಕಟ್ಟಿ ಟೌನ್ಶಿಪ್ ಮಾಡಿ 1000 ಜನಕ್ಕೆ ಕೆಲಸ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ರೈತರು ಹಾಳಾಗಿ ಹೋಗ್ತಾರಲ್ವಾ. ಪರಿಸರ ಹಾಳು ಮಾಡೋದು ತಪ್ಪು ಸರ್. ಅದು ಟೌನ್ಶಿಪ್ ಬೇಡ, ಬೆಂಗಳೂರಿಗೆ ಬೇಡ. ಬಿಡದಿಲ್ ಹೋಗ್ಬಿಟ್ಟು ಟೌನ್ಶಿಪ್ ಮಾಡ್ತಿದ್ದಾರೆ, ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದ್ದಾರೆ. ಇನ್ನೊಂದ್ ಕಡೆ ರೈತರು ಹೋರಾಡ್ತಿದ್ದಾರೆ. ಸೊ ಅದೆಲ್ಲ ನೋಡ್ತಾ ಇದ್ರೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಇವಾಗ ದೇಶದ ಬೆನ್ನೆಲುಬು ಅಂತ ರೈತ ಅಂತ ಹೇಳ್ತಾರೆ ಅಲ್ವಾ? ಖಂಡಿತ ಏನಾದ್ರು ಒಂದು ಮಾಡ್ತಾರೆ. ಹೋಗಿ ರೈತ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ ಅಲ್ವಾ? ಎಷ್ಟೋ ಒಂದು ಒಳ್ಳೊಳ್ಳೆ ಹೋಟೆಲ್ಗಳೆಲ್ಲ ಹಾಕಿರ್ತಾರೆ ಬೋರ್ಡ್, ರೈತ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ ಅಂತ. ಅಂಥದ್ರಲ್ಲಿ ಇವರೇನೋ ಇಲ್ದಿರೋದು ಆ ರಾಜ್ಯಕ್ಕೆ ಈ ರಾಜ್ಯಕ್ಕೆ ಮಾಡಿಕೊಂಡು ಒಂದು ಪಕ್ಷದವ್ರು ಬೇಡ ಅನ್ನೋದು, ಒಂದು ಪಕ್ಷದವ್ರು ಬೇಕು ಅನ್ನೋದು, ಈ ಥರ ಮಾಡಿಬಿಟ್ರೆ ಹೇಗೆ ತಪ್ಪಲ್ವಾ? ಯಾವತ್ತು ರೈತನೇ, ಅನ್ನದಾತ ಅನ್ನದಾತನೇ. ಕೊನೆಗೆ ಬಲಿ ಆಗ್ತಾ ಇರೋದೇ ರೈತ ಅಲ್ವಾ? ಬೆಳಿಗೂ ಸಮೇತ ಯಾವ್ದು ರೇಟ್ ಇಲ್ಲ. ಸೊ ಅದಕ್ಕೂ ಸಮೇತ ರೈತರು ಹೋರಾಟ ಮಾಡ್ಬಿಟ್ಟೇನೆ ತಗೋಬೇಕು ಪ್ರೈಸ್ ಎಲ್ಲ, ಹಂಗೆ ಅಲ್ವಾ? ಇವತ್ತೆಲ್ಲ ಸಿಟಿದೆಲ್ಲರೂ ತಿರುಗಾಡ್ತಿದ್ದಾರೆ ಖುಷಿಯಾಗಿ ಅಲ್ವಾ? ಈ ವರ್ಷಿನ ಬೆಳೆಲಿ ಮಳೆ ಆಗಿಲ್ಲ ಅಂದ್ರೆ ಅಕ್ಕಿ ಬೆಳೆ ಏನಾಗುತ್ತೆ ನೋಡಿ, ಯಾವ ಪರಿಸ್ಥಿತಿ ಆಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿದ ತಕ್ಷಣ. ಸೊ ನಿಮಗೆಲ್ಲ ಗೊತ್ತಿದೆ ಬಿಡದಿಲಿ ಯಾವ ಥರ ಹೋರಾಟ ಆಗ್ತಿದೆ ಅಂತ. ಸೊ ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ನಮ್ಮ ಜನದ ಹತ್ರ ಕ್ವಶನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಏನು, ಪ್ರೆಸೆಂಟ್ ಇರೋ ಗೌರ್ಮೆಂಟು ಮಾಡ್ತಿರೋದು ಸರಿನೋ ತಪ್ಪೋ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಜನನ ಹತ್ರ ಕೇಳೋದಕ್ಕೆ ಹೋಗ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆವರೆಗೂ ತಪ್ಪದೆ ವಿಡಿಯೋ ನೋಡಿ. ಬಿಡದಿಲಿ ಏನಾಗ್ತಿದೆ ಅಂದರೆ, ಟೌನ್ಶಿಪ್ ಮಾಡಬೇಕು ಅಂತ ಪ್ರೆಸೆಂಟ್ ಇರೋ ಗೌರ್ಮೆಂಟು ಹೋಗಿದೆ. ಶಿಪ್ ಮಾಡಬೇಕು ಅಂತ, ಅದು ರೈತರ ಜಮೀನ ತಗೊಂಡು, ಅದು ಮೋರ್ ದೆನ್ 9000 ಹೆಕ್ಟರ್ಸಲ್ಲಿ. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನೋಡಿ, ಅದು ಮೊದಲೇ ಕುಮಾರಸ್ವಾಮಿ ಅವರು ಆ ಪ್ಲ್ಯಾನ್ ಮಾಡಿದ್ದು. ಆ ಪ್ಲ್ಯಾನ್ನ ಕೈಗೆ ಎತ್ಕೊಂಡ್ಬಿಟ್ಟು ಅದನ್ನ ಬಿಟ್ಟಿದ್ದಾರೆ ಅಂದರೆ ಅದಕ್ಕೇನೋ ಒಂದು ಮೂಲ ಕಾರಣ ಇರುತ್ತೆ. ಕುಮಾರಸ್ವಾಮಿ ಅವರು ಅದನ್ನ ಬಿಟ್ಟಿದ್ದಾರೆ ಅಂದ್ರೆ ಆ ಬಿಟ್ಟಿದ್ದನ್ನು ಮತ್ತೆ ಇವರು ಓಪನ್ ಮಾಡೋಕ್ಕೆ ಏನೂ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ. ಇವಾಗ ರೈತರು ಮೇನು, ರೈತರು ದೇಶದ ಬೆನ್ನೆಲುಬು ಇದ್ದಾರೆ, ಅವ್ರು ಯಾವತ್ತೂ ಇರ್ತಾರೆ. ಅವರು ಒಪಿನಿಯನ್ ಕೇಳ್ಬಿಟ್ಟು ನೀವು ಮುಂದುವರಿಬೋದು. ಇವಾಗ ಒಂದು 4 ಜನನ್ನ ಕೇಳ್ಬಿಟ್ಟು ಅವ್ರು ಒಪ್ಪಿದ್ದಾರೆ, ಅವ್ರು ಕೊಡ್ತಾರೆ ಅಂದರೆ. ಇವಾಗ ನಾನು ಇನ್ನೊಂದು ಉದಾಹರಣೆ ಹೇಳ್ತೀನಿ. ಮಹಾರಾಷ್ಟ್ರದಲ್ಲಿ ಹಿಂಜೇವಾಡಿ ಅಂತ ಒಂದು ಗ್ರಾಮ, ನಾನು ಪುಣೆಯಲ್ಲಿ ವರ್ಕ್ ಮಾಡಿದ್ದೀನಿ. ಐ ಆಮ್ ಬಿಲಾಂಗ್ಸ್ ಟು ನಾರ್ತ್ ಕರ್ನಾಟಕ. ಅಲ್ಲಿ ಮೂಲ್ಶಿ ಪ್ಯಾಟರ್ನ್ ಅಂತ ಒಂದು ಮೂವಿ ಮಾಡಿದರು. ಆ ಮೂಲ್ಶಿ ಪ್ಯಾಟರ್ನ್ ಮೂವಿ ನೋಡ್ಬೋದು ನೀವು. ಅದು ಮರಾಠಿ ಮೂವಿನೇ ಅದು. ಅದರಲ್ಲಿ ರೈತರು ಮಕ್ಕಳು, ಆ ರೈತರು ದುಡ್ಡಿನ ಆಸೆಗೋಸ್ಕರ 1 ಕೋಟಿಗೆ 2 ಕೋಟಿಗೆ ಜಮೀನು ಮಾರ್ಕೊಂಡ್ರು. ಅವರು ಮಾರ್ಕೊಂಡ್ಬಿಟ್ಟು ಅವರು ಏನು ಮಾಡಿದ್ರು, ಬರೀ ಇಸ್ಪೀಟ್ ಆಡಿದ್ರು. ಅಲ್ಲ, ನಮ್ಮ ಜನ ಹಂಗದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆ ತರ ಆಗಬಹುದು. ಈಗ ದುಡ್ಡು ನಮ್ಗೆ ಕೈಯಲ್ಲಿ ಭೂಮಿ ನಿಲ್ಲುತ್ತೆ, ಭೂಮಿ ದುಡ್ಡು ಕೊಡುತ್ತೆ, ದುಡ್ಕೊಂಡು ತಿನ್ಬಹುದು ಸರ್. ನೀವು ಭೂಮಿ ಯಾವಾಗ್ಲೂ ಮೋಸ ಮಾಡಲ್ಲ. ಈ ದುಡ್ಡು ನೀವು ಒಂಥರ ಅದೇ ಒಂದು ಬಲ್ಕ್ ಅಮೌಂಟ್ ಅಂತ ಸಿಕ್ಕಿದ್ರೆ ನಾವು ದಿನ ಅದ್ರಲ್ಲೇ ತಿನ್ನಕ್ಕಾಗಲ್ವ, ಅದೇ ದುಡ್ಡೇ ಖರ್ಚು ಮಾಡ್ಬೇಕು. ಅದೇ ನಾವು ಹೊಲದಲ್ಲಾದ್ರೆ ಅಟ್ಲೀಸ್ಟ್ ದಿನ ಒಂದು 10 ರೂಪಾಯಿ 20 ರೂಪಾಯಿ ಆದ್ರೂ ಇನ್ಕಮ್ ಬರುತ್ತೆ. ಹೇಳ್ತಾ ಇರೋದು, ಅವನು ತಾನು ದುಡಿಯೋದ್ರ ಜೊತೆಗೆ ಒಂದು 4 ಜನ ಕೂಲಿ ಕೊಟ್ಬಿಟ್ಟು ನಡೆಸ್ತಾರೆ. ಆ ಕೂಲಿ ದುಡ್ಕೊಂಡು ಮಾಡ್ಕೊಂಡು ಇರ್ತಾರೆ. ಇವಾಗ ಬಿಡದಿಯಲ್ಲಿ ಟೌನ್ಶಿಪ್ ಮಾಡ್ತಾರೆ. ಟೌನ್ಶಿಪ್ ಮಾಡ್ಬಿಟ್ಟು ಅವ್ರಿಗೆ ವಾಚ್ಮೆನ್ ಆಗಿ ಇಟ್ಕೊಂತಾರೆ ಇವರು. ಹೌದು. ಸೊ ಆಯ್ ಬ್ರೋ, ನಿಮ್ಮ ಹೆಸರು? ಗಿರೀಶ್. ಸೊ ನೀವು ಇಲ್ಲಿ ಇರೋದಿಲ್ಲೇನಾ, ಬೆಂಗಳೂರು ಅಥವಾ ಬೇರೆ ಕಡೆಯಿಂದ? ಬೆಂಗಳೂರು. ಸೊ ನಾನು ಯೂಟ್ಯೂಬ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೆ. ಸೊ ವಿಷಯ ಏನಪ್ಪ ಅಂತಂದರೆ, ಎಲ್ರಿಗೂ ಗೊತ್ತಿದೆ ಆ್ಯಕ್ಚುಲಿ ಬಿಡದಿಲಿ ಬಂದ್ಬಿಟ್ಟು ಟೌನ್ಶಿಪ್ ಮಾಡಬೇಕು ಅಂತ ಪ್ರೆಸೆಂಟ್ ಇರೋ ಗೌರ್ಮೆಂಟು ಹೊರಟಿದೆ. ಸೊ ಅದು ನಮಗೆ ಅಂದರೆ ಅದು ನೀಡಿದೆಯಾ? ಆ ಟೌನ್ಶಿಪ್ ಮಾಡೋದು ನಮ್ಮ ಬೆಂಗಳೂರಿಗೆ ನೀಡಿದೆಯಾ? ಬೇಕಾಗಿತ್ತಾ ಇದು? ಇಲ್ಲ ಸರ್, ಅದು ಬೇಕಾಗಿರಲಿಲ್ಲ. ರೈತರು ದುಡಿದ್ರೆ ತಾನೇ, ರೈತರು ಬೆಳೆದ್ರೆ ತಾನೇ ನಮಗೂ ಬೆಳೆ ಬಿಡೋದು, ನಾವು ಹೊಟ್ಟೆ ತುಂಬಿಸ್ಕೊಳ್ಳೋದು. ಅದನ್ನೇ ಟೌನ್ಶಿಪ್ ಮಾಡ್ತೀನಿ ಅಂದರೆ ಏನು ಸರಿ ಬರುತ್ತೆ? ಎಲ್ಲ ಟೌನ್ಶಿಪ್ ಮಾಡ್ಕೊಂಡು ಹೋದರೆ ಜಮೀನು ಎಲ್ಲ ಇರೋರು ಏನು ಮಾಡ್ತಾರೆ? ಬಿಡದಿಲ್ ಹೋಗ್ಬಿಟ್ಟು ಟೌನ್ಶಿಪ್ ಮಾಡ್ತಿದ್ದಾರೆ, ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದ್ದಾರೆ. ಇನ್ನೊಂದು ಕಡೆ ರೈತರು ಹೋರಾಡ್ತಿದ್ದಾರೆ. ಸೊ ಅದೆಲ್ಲ ನೋಡ್ತಾ ಇದ್ರೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಇವಾಗ ದೇಶದ ಬೆನ್ನೆಲುಬು ಅಂತ ರೈತ ಅಂತ ಹೇಳ್ತಾರೆ ಅಲ್ವಾ? ಸ್ಟಾರ್ಟಿಂಗ್ ಏನು ಮಾಡಿದ್ದಾರೆ ರೈತರಿಗೆ? ಏನು ಅನುಕೂಲ ಮಾಡಿಲ್ಲ. ವೋಟ್ ಎಲೆಕ್ಷನ್ ಮುಂಚೆ ಭರವಸೆಗಳು ಕೊಡ್ತಾರೆ, ಗೆದ್ದ ಮೇಲೆ ಅವ್ರೇನು ಮಾಡಿದ್ದಾರೆ? ಮಾಡೋದು ಬೇಕಾದಷ್ಟು ಇದೆ. ಇದನ್ನ ಏನು ಮಾಡ್ತಾರದು? ಅವ್ರು ಏನಾದರೂ ಒಂದಾದ್ರೂ ಒಂದು ಜನಗಳಿಗೆ ಒಂದು ಒಳ್ಳೇದಾಗೋ ಥರ ಏನಾದರೂ ಮಾಡಿದಾರ? ಇಲ್ಲ, ಖಂಡಿತ ಮಾಡಿ. ಇವಾಗ ನಿಮಗೆ ತಿಳಿದಂಗೆ ಇಷ್ಟು ವರ್ಷ CM ಆಗಿದ್ರಲ್ಲ,
ಎಲ್ಲ ರಿಸ್ಟ್ರಿಕ್ಷನ್ ತೆಗೆದು ನೋಡಿ, ಎಲ್ಲ ಏಜ್ಡ್ ಸೀನಿಯರ್ ಪರ್ಸನ್ಗಳೇ ಮಾಡಿರೋದು CM ಸ್ಥಾನದಲ್ಲಿ ಇದ್ದಿದ್ದು. ಇವಾಗ ಒಂದು ಏಜ್ ಕಮ್ಮಿಯಾಗಿ ಇವರು DK ಶಿವಕುಮಾರ್ ಅವ್ರು ಬಂದಿದ್ದಾರೆ. ಏನೋ ಒಂದು ಏಜ್ ಕಮ್ಮಿ ಇರೋರು, ಒಂದು ಟ್ಯಾಲೆಂಟ್ ಇರೋರು ಏನೋ ಒಂದು ಹೊಸದಾಗಿ ಒಂದು ಹೊಸ ಮೆಸೇಜ್ ಮಾಡ್ತಾರೆ. ಒಂದು ಜನಗಳಿಗೊಂದು ಹೊಸದಿದೆ. ಬೇರೆ ಸ್ಟೇಟಲ್ಲೆಲ್ಲ ಇವಾಗ ನೋಡ್ತಾ ಇದ್ದೀರಾ ನೀವೇನು, ತುಂಬ ಚೇಂಜಸ್ ಆಗಿದೆ. ಅಂಥದ್ರಲ್ಲಿ ಇವಾಗಿನ CM ಅಲ್ಲಿ ಇವರೇ ತುಂಬ ಕಮ್ಮಿ ಏಜ್ ಇರೋರು, ಅವ್ರು ನಡೆಸ್ಬೇಕಾಗಿರೋದು ಇವರೇ. ಅಂಥದ್ರಲ್ಲಿ ಇವ್ರು ಏನು ಮಾಡಿದ್ದಾರೆ ಸದ್ಯಕ್ಕೆ ಅದೇ ಈ ಥರ ಮಾಡೋದು ಕೊಟ್ಟಿದ್ದಾರೆ. ಈ ಥರ ಬರೀ ರೈತರಿಗೆ ಇವ್ರಿಗೆ ಮತ್ತೆ ಬೀದಿ ಬದಿಯವ್ರಿಗೆ ಇವ್ರಿಗೆಲ್ಲ ತೊಂದರೆ ಆಗ್ತಿದೆ. ಅಷ್ಟೊಂದು ಮರ ಗಿಡಗಳನ್ನೆಲ್ಲ ತೆಗೆದುಬಿಟ್ಟು ಕಾಂಕ್ರೀಟ್ ಹಾಕೋಕೆ ಅಥವಾ ಟಾರ್ ರೋಡ್ ಹಾಕೋದಕ್ಕೆ ಹೊರಟಿದ್ದಾರೆ. ನಾನೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ನಿಮಗೆ ಅಷ್ಟೇ ಮಾಡೋದಿದ್ರೆ ಬನ್ನಿ ನಾರ್ತ್ ಕರ್ನಾಟಕಕ್ಕೆ ಬನ್ನಿ. ನಮ್ಮ ಕಡೆ ಬಿಜಾಪುರ ಬಾಗಲಕೋಟೆಯಲ್ಲಿ ಬರಡು ಭೂಮಿ ಇದೆ, ಎಲ್ಲಿ ನೋಡಿದ್ರು ಕಲ್ಲು ಮಿಶ್ರಿತ ಮಣ್ಣು, ಬೆಳೆ ಏನಿಲ್ಲ, ಬರಡು ಭೂಮಿ ಇದಾವೆ. ಇವಾಗ ಬಿಜಾಪುರದಲ್ಲಿ ನಾನೇ ಹೇಳ್ತೀನಿ, ಬಿಜಾಪುರದಲ್ಲಿ ಸೋಲಾರ್ ಪ್ಯಾನೆಲ್ಗಳು ಹಾಕಿದ್ದಾರೆ ಅಂತ ಬೇಕಾದಷ್ಟು ಜಾಗ ಇದೆ, ಬನ್ನಿ ಮಾಡ್ಕೊಳ್ಳಿ. ಅಲ್ಲಿ ಇಂಪ್ರೂವ್ ಮಾಡ್ಬಿಟ್ಟು ಅವ್ರಿಗೂ ಒಂದು ಕೆಲಸ ಕೊಟ್ಟಂಗೆ ಆಗುತ್ತೆ. ಸೊ ಟೌನ್ ಡೆವಲಪ್ ಆದ್ಮೇಲೆ ಇಂಡಸ್ಟ್ರಿಯಲ್ ಆಟೋಮೆಟಿಕ್ ಆಗಿ ಬರುತ್ತೆ. ನನ್ಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಬಿಡದಿಯಲ್ಲಿ ಏನೋ ವಾಟರ್ ಸೋರ್ಸ್ ಇದೆ ಅಂತ, ಚೆನ್ನಾಗಿದೆ ಅಂತ. ಅದ್ರ ಸಂಬಂಧ ಇವ್ರು ಏನೋ ಮಾಡ್ಕೊಳಕ್ಕೆ ಮಾಡ್ತಾ ಇದ್ದಾರೆ. ವಾಟರ್ ಸೋರ್ಸ್ ಆಗೋದಕ್ಕೂ ಕಾರಣ ಇದೆ. ಅಷ್ಟೊಂದು ಮರ ಗಿಡ ಇರೋದ್ರ ಕಾರಣಕ್ಕೇನೆ ಮಳೆ ಬರ್ತಾ ಇರೋದು ಚೆನ್ನಾಗಿ. ಅಲ್ಲೆಲ್ಲ ಸೋರ್ಸ್ ಆಫ್ ಇನ್ಕಮ್ ಅಂದ್ರೆ ವಾಟರ್ದು ಅಥವಾ ಇದೆಲ್ಲ ಪ್ರೊಸೀಜರ್ ಆಗ್ತಿರೋದೇ ಗಿಡ ಮರ ಇರೋದ್ರಿಂದ. ಸೊ ಅದನ್ನೇ ತೆಗಿಯೋದಕ್ಕೆ ಹೊರಟಿದ್ದಾರೆ. ಅಲ್ಲ, ಹಿಂಗೆ ಮಾಡ್ಕೊಂತ ಹೋದ್ರೆ ಇವಾಗ ನೋಡಿ, ನಾನು ಹೇಳೋ ಪ್ರಕಾರ ತಮಿಳ್ನಾಡಲ್ಲಿ ಕೊಯಂಬತ್ತೂರ್ ಇದೆ, ಮತ್ತೆ ತಿರುಪೂರ್ ಇದೆ, ಮತ್ತೆ ಚೆನ್ನೈ ಇದೆ. ಟೈರ್ 1 ಸಿಟೀಸು 3 ಇಂದ 4 ಟೈರ್ 1 ಸಿಟೀಸ್ ಇದೆ. ಕರ್ನಾಟಕದಲ್ಲಿ ಎಷ್ಟಿದೆ? ವಿ ಕಾಂಟ್ ಗೋ ಟು ಮೈಸೂರ್. ಮೈಸೂರ್ ಇಸ್ ಅ ಕಲ್ಚರಲ್ ಸಿಟಿ. ಮೈಸೂರ್ನ IT ಹಬ್ ಮಾಡಬಾರ್ದು. ಅದನ್ನ ಮಾಡಿದ್ರೆ ಅದು ಹಾಳಾಗೋಗುತ್ತೆ. ಆ ಕಲ್ಚರಲ್ ಸಿಟಿ ಅನ್ನೋದನ್ನೇ ಹಾಳಾಗೋಗುತ್ತೆ. ನೀವು ಮೈಸೂರು ಬಿಡಿ, ಮಂಗಳೂರು ಇದೆ, ಮಂಗಳೂರು ಮಾಡಿ. ಮಂಗಳೂರು ಕಡೆ ಓಕೆ, ಅದೆಲ್ಲ ಬೇಡ ಬ್ರೋ. ನಾರ್ತ್ ಅಲ್ಲಿ ಏನೂ ಆಗಿಲ್ಲ ಬ್ರೋ. ನಾರ್ತ್ ಕರ್ನಾಟಕದಲ್ಲಿ ಏನೂ ಆಗಿಲ್ಲ. ಕರ್ನಾಟಕಕ್ಕೆ ಯಾಕೆ ಬರ್ತಾ ಇಲ್ಲ? ಈ ಪ್ರೆಸೆಂಟ್ ಇರೋ ಗೌರ್ಮೆಂಟ್ ಅಲ್ಲೋಗ್ಬಿಟ್ಟು ನಾನು ಟೌನ್ಶಿಪ್ ಮಾಡ್ಬಿಟ್ಟು ಅಲ್ಲೆಲ್ಲ ಅಭಿವೃದ್ಧಿ ಮಾಡಿ ಅಂದ್ರೆ ಗಿಡ ಮರ ಇರೋದೆಲ್ಲ ತೆಗ್ದ್ಬಿಟ್ಟು ಟಾರ್ ರೋಡ್ ಹಾಕ್ತೀನಿ ಅಂತ ಹೊರಟಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಅಂದರೆ 100 ಜನ ರೈತರುಗಳು ಆಸ್ತಿ ಅದು ಇವ್ರು ಮಾಡಿಬಿಟ್ಟು ಇರೋ ಬೆಂಗಳೂರು ಡೆವಲಪ್ಮೆಂಟ್ ಮಾಡೋಕ್ಕೆ ಬೇರೆಲ್ಲೂ ಜಾಗ ಇಲ್ವಾ? ಆ ಬಿಡದಿ ರೈತರದೇ ಬೇಕಾ? ಪಾಪ ಅವರು ನೋಡಿಕೊಂಡು ಶಾಲೆ ಹಾಕ್ಕೊಂಡು ಹಿಂದೆ ಮುಂದೆ ಹೋರಾಡ್ತಾ ಇರ್ತಾರೆ ಅಲ್ವಾ? ಅಂಥ ಜೊತೆಯಲ್ಲಿ ಇವರಿಗೆ ಏನು ಮಾರಕ್ಕೆ ಬೇರೆ ಏನು ಕೆಲಸ ಇಲ್ವಾ? ಆ ರೈತರ ಮೇಲೆ ಹೊಟ್ಟೆ ಮೇಲೆ ಹೊಡ್ಕೊಂಡು ಅವ್ರೇನೋ ಪಾಪ ಕಬ್ಬು ಬೆಳ್ಕೊಂಡು ಅವ್ರ ಜೀವನ ಮಾಡ್ತಿದ್ದಾರೆ. ಅವ್ರು ಬಿಟ್ಬಿಟ್ಟು ಇವರು ಈಗ ಇಲ್ಲೆಲ್ಲ ನೋಡ್ತಾರಲ್ಲ ಈ ಪರಿಸ್ಥಿತಿ ಹಿಂಗಿದೆ ಸಿಟಿಲೆಲ್ಲ. ಈ ಥರ ಮಟ್ಟು ಅಲ್ಲಿಗೆ ಹೋಗ್ಬಿಟ್ರೆ ಅಲ್ಲಿ ಕತೆ ಏನಾಗಬೇಕು ಹೇಳಿ? ಅಂದ್ರೆ ಇನ್ನು ಟ್ರಾಫಿಕ್ ಜಾಸ್ತಿ ಮಾಡೋಕೆ ಹೋಗ್ತಿದ್ದಾರೆ, ಮತ್ತೆ ಗಿಡ ಮರಗಳನ್ನೆಲ್ಲ ಹಾಳು ಮಾಡ್ತಾರೆ, ಪರಿಸರ ಹಾಳು ಮಾಡ್ಬಿಟ್ಟು. ಪಾಪ ರೈತರು ಏನೋ ಪಂಪ್ಸೆಟ್ಗೆ ನೀರು ಇಲ್ಲ, ಕೆರೆಗಳು ಇಲ್ಲ, ಏನೊಂದು ಇರೋ ಜಮೀನು ಅಭಿವೃದ್ಧಿ ಮಾಡ್ಕೊಂಡು ಮಾಡ್ತಿದ್ದಾರೆ. ಸೊ ಈ ಡಿಸಿಷನ್ ತಗೊಳ್ಳೋದಕ್ಕೂ ಮುಂಚೆ ಇವರೇ ಹೋಗ್ಬಿಟ್ಟು ಗ್ರಾಮ ಪಂಚಾಯತಿ ಅಂತೂ ಇರುತ್ತೆ ಪ್ರತಿ ಹಳ್ಳಿದು. ಸೊ ಅದು ಗೌರ್ಮೆಂಟ್ ಪ್ರಾಪರ್ಟಿನೇ. ಅಲ್ಲಿ ಹೋಗ್ಬಿಟ್ಟು ಒಂದು 10-15 ಜನ ಊರಿನವ್ರನ್ನೆಲ್ಲ ಕಲಾಕ್ಬಿಟ್ಟು ಡಿಸ್ಕಷನ್ ಮಾಡಿಬಿಟ್ಟು ಇಲ್ಲಿ ನಾನು ಮಾಡಬೇಕೋ ಬೇಡವೋ ಅನ್ನೋ ಒಂದು ಡಿಸಿಷನ್ ತೊಗೊಂಡು ಮಾಡಿದಿದ್ರೆ ಏನೋ ಒಂದು ಅಟ್ಲೀಸ್ಟ್ ಜನಕ್ಕೂ ಗೊತ್ತಿರೋದು ನಮ್ಮ ಹತ್ರ ಡಿಸ್ಕಷನ್ ಆಗಿದೆ, ಕೊಡೋ ಅಂತ ಇಷ್ಟ ಇರೋರು ಕೊಟ್ಟಿರ್ತಾರೆ, ಕೊಡದೇ ಇರೋವಂಥವ್ರು ಇರ್ತಾರೆ. ಅಲ್ಲಿ ಅಪೋಸಿಷನ್ ಪರ ವಿರೋಧ ಎರಡೂ ಆಗೋದು. ಅದೊಂದು ಡಿಸ್ಕಷನ್ ಮಾಡ್ದಲೇ ಎಡವ್ಬಿಟ್ಟು ಡೈರೆಕ್ಟ್ ಡಿಸಿಷನ್ ತೊಗೊಂಡ್ಬಿಟ್ಟು ಇದು ತುಂಬಾನೇ ತಪ್ಪು ಮಾಡಿದ್ರು ಅನ್ನೋ ಒಂದು. ಸರ್, ಇವಾಗ ಓಟಿನ ದಿನ ಬಂದು ಅದೊಂದು ಚಿಹ್ನೆ ಅವ್ರದ್ದೇನಿದೆ ಗುರುತು ಇಟ್ಕೊಂಡು ಅವತ್ತಿನ ದಿನ ಓಟ್ ಕೇಳೋ ದಿನ ಹೋಗಿ ವಯಸ್ಸಾದವ್ರನ್ನ ಮಾತಾಡ್ಸೋದು, ನಾನು ಭರವಸೆ ಅದು ಇದು ಕೊಡೋದು, ಆ ದಿನ ಮಾತ್ರ ರೋಡಿಗೆ ಇಳಿತಾರಲ್ಲ. ಇವತ್ತಿನ ದಿನನೂ ಈ ಥರ ಆಗ್ತಾ ಇದೆ, ನಿಮಗೆ ಸಮಸ್ಯೆ ಏನೇ ಬಂದರೂ ನಾನು ನಿಲ್ತೀನಿ ಅಂತ ಮಾತಾಡಿ ಇವತ್ತು ಹೋಗ್ಬೇಕು ಅವರು. ಸೊ ಅವನು ಕರೆಕ್ಟ್ ಆಗಿರೋ ರಾಜ ಅಂತ ರಾಜಕಾರಣಿ, ಅದಕ್ಕೆ ಕರೆಕ್ಟಾಗಿ ಸೂಕ್ತವಾದ ವ್ಯಕ್ತಿ. ಅದು ಬಿಟ್ಬಿಟ್ಟು ಇವಾಗ ಈ ಥರ ಮಾಡಿ ಹೊರಗಡೆನೆ ಬರ್ದೆ. ಇವಾಗ ಎಷ್ಟು ಜನ ತೊಂದರೆ ಆಗಿದೆ, ಎಷ್ಟು ಜನಕ್ಕೆ ತೊಂದರೆ ಆಗಿದೆ. ಒಬ್ರನ್ನಾರು ಕೇಳಿದಾರ? ಇಲ್ಲ, ಕೇಳಿಲ್ಲ. ಡಿಕ್ಲೇರ್ ಮಾಡೋದ್ರಷ್ಟೇ, ಬಂದ್ಬಿಟ್ಟು ರೋಡಿಗೆ ಇಳ್ಬಿಟ್ಟು. ನಿಮಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಎಷ್ಟು ಜನ ಸಾಲ ಮಾಡಿರ್ತಾರೆ, ಕರೆಕ್ಟ್ ಅಲ್ಲ? ಪ್ರತಿಯೊಬ್ಬರಿಗೂ ತೊಂದರೆನೇ. ಇವಾಗ ಮಾಡಿರೋದವರು ಪ್ರತಿಯೊಬ್ಬರಿಗೂ ಏಟ್ ಬಿದ್ದಿದೆ. ಇವಾಗೆಲ್ಲ ಸಾಲ ಮಾಡಿ ಡೈಲಿ ಕಲೆಕ್ಷನು, ತಿಂಗಳದು, ವಾರದ ಬಡ್ಡಿ, ಎಲ್ಲ ಬಡ್ಡಿಗೆ ದುಡ್ಡು ತಗೊಂಡಿರೋದು. ಎಷ್ಟು ಜನದ ಮೇಲೆ ಹೊಟ್ಟೆ ಮೇಲೆ ಹೊಡೆದ್ರು. ಚೆನ್ನಾಗಿದೆ ಇದು, ಆಲ್ರೆಡಿ ಸ್ಯಾಚುರೇಷನ್ ಲೆವೆಲ್ ಹೋಗ್ಬಿಟ್ಟಿದೆ ಬೆಂಗಳೂರು. ಇನ್ನೂ ಬೇಕು ಅಂತ ಪುಷ್ ಮಾಡೋದು ಬೇಡ ಅಂತ ನಮ್ಮ ಅವಶ್ಯಕತೆ ಇಲ್ಲ. ಆಮೇಲೆ ಕರ್ನಾಟಕನ ತೆಗೆದು ಬರೀ ಬೆಂಗಳೂರು ಅಷ್ಟೇ ಇಟ್ಕೋಬೇಕಾಗತ್ತೆ ನಾವು. ಇವಾಗ ನಾನೇ ನಾರ್ತ್ ಇಂಡಿಯನ್ಸ್ ಫ್ರೆಂಡ್ಸ್ ಅಂದ್ರೆ ಕರ್ನಾಟಕ ಅಂದ್ರೆ ಯಾರು ಗೊತ್ತಿಲ್ಲ, ಬರೀ ಬೆಂಗಳೂರು ಯಾವ ಸ್ಟೇಟ್ ಅಲ್ಲಿ ಬರುತ್ತೆ ಅಂದ್ರೆ ಕರ್ನಾಟಕ ಅಂತ ಹೇಳಕ್ ಬರಲ್ಲ ಅವ್ರಿಗೆ. ಆ ತರ ಪರಿಸ್ಥಿತಿ ಆಗಿದೆ. ಇದೆಲ್ಲ ಮಾಡೋದ್ರಿಂದ ಇನ್ನೂ ಒಂದ್ ಕೈ ಜಾಸ್ತಿನೇ ಆಗುತ್ತೆ. ಅದೇ ಆಗುತ್ತೆ, ಅದು ಹಂಗೆ ಆಗೋದು. ಅದು ಪ್ರೆಸೆಂಟ್ ಇರೋ ಗೌರ್ಮೆಂಟ್ ಅದೆಲ್ಲ ಮಾಡೋದಕ್ಕೆ ಏನ್ ಡಿಸಿಷನ್ ತಗೋಬೇಕಿತ್ತು ಮಾಡೋದಕ್ಕೂ ಮುಂಚೆ ಅವರು
ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಪರಿಸರ ಈಗಲೇ ಹಾಳಾಗ್ತಾ ಇದೆ, ಎಲ್ಲ ಕಡೆ ಬಿಲ್ಡಿಂಗ್ ಕಟ್ಟಿ ಈಗ ಸರ್ಜಾಪುರ ಕಡೆ ಹೋದರೆ ಫುಲ್ ಎಷ್ಟು ಖಾಲಿ ಸೈಟ್ಗಳು, ಮರಗಳು ಹೆಂಗಿದ್ದು ಈಗೆಲ್ಲ ಅಪಾರ್ಟ್ಮೆಂಟ್ಗಳಾಗ್ಬಿಟ್ಟಿದೆ. ಹಿಂಗೆ ಪರಿಸರ ಹಾಳು ಮಾಡ್ಕೊಂಡು ಹೋದರೆ ಬೆಂಗಳೂರು ಆಮೇಲೆ ಉಸಿರಾಟಕ್ಕೆ ತೊಂದರೆನೇ ಆಗ್ಬಿಡುತ್ತೆ. ಆಮೇಲೆ ಪರಿಸರ ಗಾಳಿನೇ ಇರಲ್ಲ, ಬರೀ ರೋಡು ಇದು ಧೂಳು ಗಾಳಿ ಅದೇ ಆಗ್ಬಿಡುತ್ತೆ. ತುಂಬ ಹಾಳು ಮಾಡ್ತಾಯಿದ್ದಾರೆ DK ಸರ್. ಅದೇನು ಯೋಚನೆ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಬೆಂಗಳೂರನ್ನ ಏನೋ ಒಂದು ನಾರ್ಮಲ್ ಬೆಂಗಳೂರು ಇದು ಎಲ್ಲ ಚೆನ್ನಾಗೇ ಇತ್ತು. ಈಗ ಪರಿಸರ ಹಾಳು ಮಾಡಿಬಿಟ್ಟು ಬಿಲ್ಡಿಂಗ್ಗಳು ಕಟ್ಟಿ ಟೌನ್ಶಿಪ್ ಮಾಡಿ 1000 ಜನಕ್ಕೆ ಕೆಲಸ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ರೈತರು ಹಾಳಾಗಿ ಹೋಗ್ತಾರಲ್ವಾ. ಪರಿಸರ ಹಾಳು ಮಾಡೋದು ತಪ್ಪು ಸರ್. ಅದು ಟೌನ್ಶಿಪ್ ಬೇಡ, ಬೆಂಗಳೂರಿಗೆ ಬೇಡ. ಸೊ ಪ್ರೆಸೆಂಟ್ ಇರೋ ಗೌರ್ನಮೆಂಟು ಬಿಡದಿಲಿ ಟೌನ್ಶಿಪ್ ಮಾಡಬೇಕು ಅಂತ ಹೋಗಿದ್ದಾರೆ, ಓಡಾಡ್ತಿದ್ದಾರೆ. ಸೊ ರೈತರು ಕೂಡ ಹೋರಾಟ ಮಾಡ್ತಿದ್ದಾರೆ. ಸೊ ಅವ್ರದ್ದು ತಗೊಂಡಿರೋ ಡಿಸಿಷನ್ನು ಸರಿನಾ ತಪ್ಪು ಅಂಕಲ್ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ತಪ್ಪದು. ರೈತರು ಇಂದನೇ ಜೀವನ ನಡೀತಾ ಇರೋದು. ಈ ಟೌನ್ಶಿಪ್ ಮಾಡೋದು ಸರಿಯಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಆ ಟೌನ್ಶಿಪ್ ಡಿಸಿಷನ್ ತೊಗೊಳೋದಕ್ಕೂ ಮುಂಚೆ ಏನಾದರೂ ಒಂದು ಡಿಸಿಷನ್ ತೊಗೋಬೇಕಿತ್ತು, ಅಥವಾ ರೈತರು ಮಧ್ಯೆ ಹೋಗಿ ಕೂತು ಮಾತಾಡೋದು ಈ ಥರ ಏನಾದರೂ ಡಿಸಿಷನ್ ತೊಗೊಂಡು ಮಾಡಿದ್ದಿದ್ರೆ ಕರೆಕ್ಟ್ ಇತ್ತಾ? ಅದು ರೈತರ ಪರವಾಗಿ ಇರಬೇಕೇ ಹೊರತು ರೈತರು ಇದು ಮಾಡೋಕ್ಕೆ ಹೋಗ್ಬಾರ್ದು. ರೈತರ ಪರವಾಗಿ ಡಿಸಿಷನ್ ತಗೊಳ್ಬೇಕಾಯ್ತು, ತಗೊಂಡಿಲ್ಲ ಅವರು. ಆದರೂ ರೈತರದ್ದು ಅದು ಟೌನ್ಶಿಪ್ ಮಾಡಿದ್ರೆ ಅನಾನುಕೂಲ ಆಗದೆ ಹೊರತು ಅನುಕೂಲ ಏನೂ ಆಗಲ್ಲ. ಅದರಲ್ಲಿ ಅವರು ಬಡವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಇದ್ರದ್ದು ಸಪೋರ್ಟು ನಮಗೆ ರೈತರ ಪರವಾಗಿ ಇರ್ತೀವಿ. ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳೋರಿಗೆ ನಾವು ಮಾಡಬೇಕು. ಇವಾಗ ನಮ್ಮ ಕಷ್ಟನೇ ಅರ್ಥ ಮಾಡ್ಕೊಳ್ದಿರೋರ್ನ ಕುಣಿಸಿ ನಾವೇನು ಪ್ರಯೋಜನ? ನಾವು ಜನ ಅರ್ಥ ಮಾಡ್ಕೋಬೇಕು. ನಮಗೆ ಕಷ್ಟ ಯಾರು ಅರ್ಥ ಮಾಡ್ಕೊಂತಾರೋ ಅವ್ರಿಗೆ ಆಗ್ಬೇಕು. ಅದನ್ನ ನಾವು ಚೇಂಜಸ್ ಮಾಡ್ಕೋಬೇಕು ಫ್ಯೂಚರ್. ಇವಾಗ ಅರ್ಥ ಮಾಡ್ಕೊಂಡಿದ್ದಾರೆ ಜನಗಳು, ಅವರೇ ಬುದ್ಧಿ ಕಲಿಸಿದ್ದಾರೆ. ಇವಾಗ ನಾವು ಸುಮ್ಮನೆ ಏಮಾರಿಲ್ಲ. ಅವ್ರೇನೋ ಪಾಪ ಸಿದ್ದರಾಮಯ್ಯ ಅವರು ಏನೋ ಮಾಡಿದ್ರು, ಪಾಪ ಅವರು ಸೀನಿಯರು ಪಾಪ ಮಾಡ್ಕೊಂಡು ಹೋಗ್ತಾ ಇದ್ರು. ಅವ್ರು ಯಾವುದಕ್ಕೂ ಇದಾಗಿಲ್ಲ, ಪಾಪ ಅವ್ರೇನೋ ಮಾಡ್ಕೊಂಡು ಹೋದ್ರು. ಇವ್ರು ಬಂದರು ಏನೋ ಒಂಚೂರು ಚೇಂಜಸ್ ಆಗುತ್ತೆ ಅಂತ ನೋಡಿದ್ರೆ ಚೇಂಜ್ ಏನೂ ಆಗಿಲ್ಲ. ಎಲ್ಲ ಜನಗಳು ಬಡವ್ರ ಹೊಟ್ಟೆ ಮೇಲೆ ಹೊಡೆದಿರೋದು. ಸುಮಾರು ಜನ ಶಾಪ ಇದೆ ಇದು. ಯಾಕಂದರೆ ನೆಕ್ಸ್ಟ್ ಇದಕ್ಕೆ ಆನ್ಸರ್ ಕೊಡ್ತಾರೆ. ಯಾರು ಜನ ಬೈಯಕ್ಕೆ ಹೋಗಲ್ಲ, ಇದು ಮಾಡೋಕ್ಕೆ ಹೋಗಲ್ಲ. ಇವಾಗ ಆಲ್ರೆಡಿ ಅವ್ರು ಏನು ಕೊಟ್ಟಿದ್ದಾರಲ್ಲ ಇವತ್ತಿನ ದಿನ, ಎಷ್ಟೋ ಜನ ಕೂಲಿ ಮಾಡ್ಕೊಂಡು ತಿನ್ನೋರು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಪ್ರತಿಯೊಬ್ಬರೂ ಪಾನಿಪುರಿ ಗಾಡಿ ಆಗಿರ್ಬೋದು, ಒಂದು ಫುಟ್ಪಾತು ವ್ಯಾಪಾರಿ ಮಾಡೋರು, ಎಲ್ಲ ಸೇಬೇಕಾ ಮಾಡೋರು, ಎಲ್ಲರಿಗೂ ಅಷ್ಟೇ, ಪ್ರತಿಯೊಬ್ಬರಿಗೂ ಏಟು. ಅಂಥದ್ರಲ್ಲಿ ಅವ್ರು ಆನ್ಸರ್ ಕೊಡ್ತಾರೆ. ನೆಕ್ಸ್ಟ್ ದಿನಗಳಲ್ಲಿ ಇನ್ನೇನು ಬರುತ್ತಲ್ಲ, ನೆಕ್ಸ್ಟ್ ಬರ್ತಾರಲ್ಲ, ಅವಾಗ ಆನ್ಸರ್ ಕೊಡ್ತಾರೆ ಜನಗಳು. ಅದಕ್ಕೆ ಕಾಯ್ತಾ ಇರಲಿ ಅವರು. ಸೊ ಈಗ ಇನ್ನೊಂದು ಪ್ರಶ್ನೆ ಏನಂದ್ರೆ, ನೀವು ಅವಾಗಲೇ ಒಂದು ಹೇಳಿದ್ರಿ, ಕುಮಾರಸ್ವಾಮಿ ಮಾಡೋದಕ್ಕೆ ಹೊರಟಿದ್ರು, ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಅದು ಸ್ಟಾಪ್ ಮಾಡಿರೋದಕ್ಕೂ ಒಂದು ರೀಸನ್ಸ್ ಇರುತ್ತೆ. ಏಕೆ ಅವರು ಹೋಗ್ಬಿಟ್ಟು ಪ್ರೆಸೆಂಟ್ ಜನ ಜೊತೆ ಹೋಗಿ ಇನ್ವಾಲ್ವ್ ಆಗಿ ಇದು ಮಾಡಿದ್ರೆ ಸರಿನೋ ಏನು ತಪ್ಪು ಅಂತ ಹೇಳಿ ಇನ್ವಾಲ್ವ್ ಆಗಿ ಆ ಥರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಸ್ಟಾಪ್ ಮಾಡಿದ್ರು. ಸೊ ಇವರು ಯಾವುದೇ ರೀತಿ ಆ ಥರ ರೈತರ ಹತ್ರ ಡಿಸ್ಕಷನ್ ಆಗಲಿ ಏನೋ ಮಾಡಲಿಲ್ಲ, ಡೈರೆಕ್ಟ್ ಡಿಕ್ಲೇರ್ ಮಾಡಿ. ಕುಮಾರಸ್ವಾಮಿ ಅವರೇ ರೀಸೆಂಟ್ ಆಗಿ ಹೇಳಿದ್ರು, ಇಲ್ಲ ನಾವು ರೈತರ ಜೊತೆ ಡಿಸ್ಕಷನ್ ಆಯ್ತು, ರೈತರು ಇದು ಫಲವತ್ತಾದ ಭೂಮಿ, ಇಲ್ಲಿಂದ ಒಳ್ಳೆ ಬೆಳೆ ಬೆಳಿತೀವಿ, ನಾವು ಇದನ್ನ ಕೊಡಕ್ ಆಗಲ್ಲ ಅಂತ ಹೇಳೋದಕ್ಕೆ ಅವ್ರು ಸ್ಟಾಪ್ ಮಾಡಿರೋದು. ಅವ್ರು ಅದನ್ನ ಆಲ್ರೆಡಿ ಕುಮಾರಸ್ವಾಮಿ ಅವರು ಹೇಳ್ಬಿಟ್ರಲ್ಲ, ನಾನು ಏನಕ್ಕೆ ಸ್ಟಾಪ್ ಮಾಡಿದ್ವಿ ಅಂತ. ಇವರು ಮತ್ತೆ ಆ ತರ ಡಿಸ್ಕಷನ್ ಈ ಗವರ್ನಮೆಂಟ್ ಮಾಡಲಿಲ್ಲ, ಡೈರೆಕ್ಟ್ ಮಾಡ್ತಾ ಇಲ್ಲ. ಇವರು ಸುಮ್ನೆ ಡೈರೆಕ್ಟ್ ಆಗಿ ಮಾಡ್ತಾ ಇದಾರೆ. ಈಗಲೂ ನೋಡಿ, ಅಲ್ಲಿ ಮೊನ್ನೆ ಸುಮ್ನೆ ಸರ್ವೆ ಮಾಡಕ್ ಹೋದ್ರೆ ಕ್ಲಾಶ್ ಆಯ್ತು ರೈತರಿಗೆ. ಅವ್ರಿಗೆ ಅವ್ರು ಏನಕ್ಕೆ ಕ್ಲಾಶ್ ಮಾಡಕ್ ರೆಡಿ ಇದ್ರು? ಯಾಕಂದ್ರೆ ಅವ್ರ ಭೂಮಿಲಿ ಈಗ ಇವ್ರು 2 ಕೋಟಿಗೆ ಎಕರೆ ಕೊಡ್ತೀನಿ ಅಂತಿದ್ದಾರೆ. ಅವ್ರು 2 ವರ್ಷ 3 ವರ್ಷದಲ್ಲಿ 2 ಕೋಟಿ ತೆಗಿತಾರೆ ಅಂತ ಅವ್ರಿಗೆ ಗೊತ್ತಿದೆ. ಅವ್ರಿಗೆ 2 ಕೋಟಿ ಇರಲಿ, 2 ಲಕ್ಷ ಇರಲಿ, ಭೂಮಿ ಅನ್ನೋದು ಇಂಡಿಯನ್ಸ್ ಸೆಂಟಿಮೆಂಟ್ಸ್. ಅದು ಇವಾಗ ನಮ್ಮ ಅಪ್ಪ ನಮ್ಮ ಅಜ್ಜ ಅವರಿಂದ ಬಳುವಳಿಯಾಗಿ ಬಂದಿರೋದನ್ನ ಯಾರೋ ಬಂದು ಕೇಳ್ಬಿಡ, ಹಂಗಾಗಲ್ಲ. ಅದು ಇವಾಗ ಇನ್ಕಮ್ ಸೆಕೆಂಡರಿ. ಅದು ನಮ್ಮ ಪಿತ್ರಾರ್ಜಿತ ಆಸ್ತಿ ಅಂದರೆ ಇವಾಗ ನಂದೇ ಮನೆ ಇದ್ದರೆ, ನಂದೇ ಇದ್ರೆ, ನಂದೇ ಹೊಲ ಇದ್ದರೆ, ನಂದೇ ತೋಟ ಇದ್ದರೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಎಮೋಷನ್ಸ್ ಮೆಮೊರೀಸ್ ಎಲ್ಲ ಬಿಲ್ಡ್ ಆಗಿರುತ್ತೆ. ಅದಕ್ಕೆಲ್ಲ ಯಾರು ಬೆಲೆ ಕಟ್ಟಕ್ಕೂ ಆಗೋದಿಲ್ಲ. ಪ್ರೆಸೆಂಟ್ ಇರೋ ಗೌರ್ಮೆಂಟ್ ಇದು ಡಿಸಿಷನ್ ತಗೊಂಡ್ರಲ್ಲ, ನಾವು ಟೌನ್ಶಿಪ್ ಮಾಡಬೇಕಿತ್ತು ಅಂತ. ಸೊ ಅವರು ಹೋಗ್ಬಿಟ್ಟು ರೈತರ ಹತ್ರ ಒಂದು ಸ್ವಲ್ಪ 4-5 ಜನನ ಸೇರಿಸ್ಬಿಟ್ಟು, ಒಂದು 10 ಜನ ಸೇರಿಸ್ಬಿಟ್ಟು ಮಾತಾಡಿ ಆ ಥರ ಡಿಸಿಷನ್ ತಗೊಂಡಿದ್ರೆ ಅದು ಬೆಸ್ಟ್ ಆಗ್ತಿತ್ತು. ಅದೇ ಹೇಳ್ತಾ ಇರೋದು ಸರ್, DK ಸರ್ ಅದೇನಂತ ಅವರೇ ಡಿಸಿಷನ್ ತೊಗೊಂಡ್ರೆ ತಪ್ಪಿದು. 4 ಜನ ಕುಣಿಸಿ ಮಾತಾಡಿ ರೈತರು ಒಂದು ಸಭೆ ಕರೆದು ಮಾತಾಡಿ ಈ ಥರ ಮಾಡ್ತಾ ಇದ್ದೀವಿ, ಅದು ಒಳ್ಳೇದಾ ಕೆಟ್ಟದ ಅಂತ ಅವರೊಂದು ಅಭಿಪ್ರಾಯ ಕೇಳಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಸುಮ್ಮನೆ ಈಗ ಇದೇನಾಗುತ್ತೆ ಅಂದರೆ ಸರ್ಕಾರ ಕಿತ್ತಾಡೋ ಥರ ಆಗತ್ತೆ. ಇವಾಗ ಅವ್ರವರೇ ಒಂದು ಡಿಸಿಷನ್ ತೊಗೊಂಡ್ಬಿಟ್ಟು ಕೊನೆಯಲ್ಲಿ ರೈತರದ್ದು ತಲೆ ಮೇಲೆ ಹೊಡಿತಾ ಇದ್ದಾರೆ ಅಷ್ಟೇ. ಬೇಡ, ಒಂದು ಸಭೆ ಕರೆದು ಕೂತ್ಕೊಂಡು ಮಾತಾಡಲಿ. ಇಷ್ಟ ಇದ್ದರೆ ಅವ್ರಿಗೆಲ್ಲ ಇಷ್ಟ ಇದ್ದರೆ ಕೊಡ್ತಾರೆ, ಮಾಡ್ಕೊಳ್ಳಿ. ಆದರೂ ಜಮೀನು ಮಾರೋದು ತಪ್ಪು ಸರ್. ರೈತರ ಬಗ್ಗೆ ಹೋಗೋದೇ ತಪ್ಪು. ಅವ್ರಿಗೆ DK ಸರ್ಗೆ ಅರ್ಥ ಆಗ್ತಾ ಇಲ್ಲ. ಅದು ಎಲ್ಲಿವರೆಗೂ ಅರ್ಥ ಆಗಲ್ವೋ ಅವ್ರಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ದೊಡ್ಡದು ಹಾಗೆ ಆಗುತ್ತೆ ಸರ್. ಹೌದು, ದೊಡ್ಡದಂತೂ ಹಾಗೆ ಆಗುತ್ತೆ.
ಸೊ ಅನ್ಲೆಸ್ ಲಾಸ್ಟಿಗೆ ಅವ್ರ ಜಾಗ ರಿಕವರಿ ಆಗಿಬಿಟ್ಟು ಅಂದರೆ ಜಾಗ ಅವ್ರದ್ದವರೇ ಪಡ್ಕೊಂಬಿಟ್ಟು ಟೌನ್ಶಿಪ್ ಆಗಬಾರ್ದು ಅನ್ನೋದೊಂದು ಹೋರಾಟ ನಮ್ಮದಿದೆ. ಸೊ ಇದೇ ರೀತಿ ಹೋರಾಡಿಕೊಂಡು ನಮ್ಮ ಜಾಗ ನಮ್ದು ನಾವೇ ವಾಪಸ್ ರಿಟರ್ನ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ. ಒಂದು ವಿಡಿಯೋ ನಾವು ಜನಕ್ಕೆ ಅವೇರ್ನೆಸ್ ಕೊಡ್ತಾ ಇರೋದೇನೆಂದರೆ ಇದೇ ರೀತಿ ಯಾರಾದರೂ ಒಂದು ಎಲ್ಲಿ ನಿಂತಿರ್ತೀರೋ ಅಲ್ಲೇ ಇರಲಿ, ಅಲ್ಲೇ ಕೂತಿರಲಿ, ಒಂದು ಶಾರ್ಟ್ ವಿಡಿಯೋ ಮಾಡ್ಬಿಟ್ಟು ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾಗೆ ಹಾಕಿದ್ರೆ ಗೌರ್ಮೆಂಟಿಗೆ ಒಂದು ದಿನ ತಲುಪುತ್ತೆ. ಸೊ ಅವ್ರು ಅಟ್ಲೀಸ್ಟ್ ಏನೋ ಒಂದು ಡಿಸಿಷನ್ ತೊಗೊಳೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಸಣ್ಣ ಪ್ರಯತ್ನದಿಂದ ನಾನು ಈ ವಿಡಿಯೋ ಮಾಡಿದೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ತುಂಬ ಖುಷಿ. ನೋಡ್ತಾ ಇರೋ ಜನಕ್ಕೆ ನೀವೇನು ಹೇಳ್ತೀರಾ? ಅದೇ ಸರ್, ಇವತ್ತಿನ ದಿನ ಪಾಪ ಅವ್ರಿಗಾದಂಗೆ ಮುಂದೆ ನಮಗೂ ಆಗ್ಬೋದು. ನಾವು ರೈತರಾಗಿ ನಮ್ಮದು ಊರಲ್ಲಿ ಜಮೀನಿದ್ದು ನಮಗೂ ನಾಳೆ ದಿನ ಬಂದೇ ಬರುತ್ತಿದ್ದು. ಇವತ್ತಿನ ದಿನ ಏನೇ ಸಮಸ್ಯೆ ಆದರೂ ಏನೇ ಬರಬೇಕು ಅಂತ ಹೇಳಿದ್ರೆ ನಾವು ಬರ್ತೀವಿ. ಪಬ್ಲಿಕ್ ಆಗಲಿ ಸರಿ, ನಮ್ಮದು ಒಂದು ಜನ ಇದ್ದಾರೆ, ಇಷ್ಟು ಜನ ಅಂತ ನಾವು ಸೇರ್ತೀವಿ, ಅದು ಕೈ ಜೋಡಿಸ್ತೀವಿ. ಅದನ್ನೇನಿದೆ ತಡೆಗಡಿಬೇಕು ಅಂದರೆ ತಡೆ ನಿಲ್ಲಿಸ್ತೀವಿ. ಆ ಒಂದು ಮಾಡೋ ಇದರಿಂದ ಗೌರ್ನಮೆಂಟಿಗೂ ಗೊತ್ತಾಗುತ್ತೆ ಎಲ್ಲ ಜನನು ಒಂದಾಗಿದ್ದಾರೆ, ನಾವು ತಗೊಂತಿರೋ ಡಿಸಿಷನ್ ತಪ್ಪು ಅಂತ. ಸೊ ಅವಾಗ ಆ ಒಂದು ಮಾಡ್ತಿರೋಂಥ ಕೆಲಸ ಅಲ್ಲಿಗೆ ಅರ್ಧಕ್ಕೆ ನಿಲ್ತ್ಬಿಟ್ಟು ರೈತರ ಪರ ಹೋಗೋದಂತೂ ಖಂಡಿತ. ಸೊ ಈ ವಿಡಿಯೋ ಮುಖಾಂತರ ಅದನ್ನೇ ನಾನು ಪ್ರಯತ್ನ ಮಾಡಿ. ಅಂದರೆ ಇನ್ನೊಂದು, ನೀವೇನಾದರೂ ರೈತರು ಪ್ರೆಸೆಂಟ್ ಹೋರಾಟ ಮಾಡ್ತಿದ್ದಾರಲ್ಲ, ಸೊ ಅವ್ರಿಗೆ ಏನಾದರೂ ಒಂದು ಹೇಳ್ತೀನಿ ಅನ್ನೋದಾದ್ರೆ ಏನು ಹೇಳ್ಬೋದು ನೀವು? ಯಾರು ಹೆದರೋ ಅವಶ್ಯಕತೆ ಇಲ್ಲ. ಭಾರತದ ಸಂವಿಧಾನ ಇದೆ, ಇಲ್ಲಿ ಪ್ರಜಾಪ್ರಭುತ್ವ, ಯಾರ ದಬ್ಬಾಳಿಕೆನೂ ನಡೆಯಲ್ಲ. ನಿಮ್ಮ ಒಂದು ಹೋರಾಟ, ನಿಮ್ಮ ಒಂದು ಧ್ಯೇಯ ಹಾಗೆ ಮುಂದುವರಿಲಿ ಅಂತ ನಾನು ಅದಕ್ಕೆ ನಾವು ಕೂಡ ಸಪೋರ್ಟ್ ಇದೆ. ಅದನ್ನೇ ಕೇಳೋಕೆ ಬಂದೆ ನಾವು ಆಕ್ಚುಲಿ. ಸೊ ನಾವು ಲಾಸ್ಟ್ ಅಂದರೆ ತುಂಬಾನೇ ಈಗ ಪ್ರೆಸೆಂಟ್ ಇರೋ ಸಿಚುವೇಶನಲ್ಲಿ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸಲ್ಯೂಟ್ಲಿ ಎಲ್ಲರೂ ತುಂಬಾನೇ ಇನ್ವಾಲ್ವ್ ಆಗಿ ಇರ್ತಾರೆ. ಸೊ ನಮ್ಮ ಸೋಷಿಯಲ್ ಮೀಡಿಯಾ ಕಡೆಯಿಂದನೂ ಸ್ವಲ್ಪ ಜನ ಹೋಗ್ಬಿಟ್ಟು ಅವ್ರಿಗೆ ರೈತರಿಗೆ ಸಪೋರ್ಟ್ ಮಾಡಿಕೊಂಡು, ಎಲ್ಲ ಜನ ಸೋಷಿಯಲ್ ಮೀಡಿಯಾ ಅಂತಲೇ ಅಲ್ಲ, ಎಲ್ಲ ಜನರು ರೈತರಿಗೆ ಸಪೋರ್ಟ್ ಮಾಡ್ಕೊಂಡಿದ್ರೆ ಖಂಡಿತ ಅವರಿಗೆ ಅವ್ರ ಜಾಗ ಸಿಗೋದಂತೂ ಎರಡು ಮಾತಿಲ್ಲ, ಸಿಕ್ಕೇ ಸಿಗುತ್ತೆ. ಬಟ್ ಜನರ ಸಪೋರ್ಟು ತುಂಬಾನೇ ಬೇಕಾಗಿದೆ ರೈತರಿಗೆ ಪ್ರೆಸೆಂಟು. ಸೊ ಮಾಡ್ಲೇಬೇಕು ಸರ್, ಎವ್ರಿವನ್ ಸಪೋರ್ಟ್ ಮಾಡ್ಬೇಕು. ನಾನು ಈ ವಿಡಿಯೋ ಮಾಡ್ತೀನಿ. ಇವಾಗ ನಾನು ಹೇಳ್ತೀನಿ, ನಮ್ಮ ಅಪ್ಪಂಗೆ ನಾನು ಕೇಳ್ತೀನಿ ಇದು ಸರಿನಾಪ್ಪ ಅಂತ ಹೇಳಿದ್ರೆ ಅವ್ರು ಸಹಿತ ಇದು ಸರಿಯಲ್ಲ ಅಂತಾನೆ ಹೇಳ್ತಾರೆ. ನೋಡ್ರಿ, ನ್ಯೂಟ್ರಲ್ ಆಗಿರೋ ಯಾವುದೇ ವ್ಯಕ್ತಿನ ಕೇಳಿದ್ರು ಇದು ಸರಿಯಲ್ಲ ಅಂತಾನೆ ಹೇಳೋದು. ಅಲ್ಲ, ಈಗ ನಾವು ಬೆಳೆದ್ರೆ ತಿನ್ನಕ್ಕಾಗೋದು, ಆಮೇಲೆ ಬೆಳೆದಿರೋದು ಬೆಳೆಯಕ್ಕೆ ಜಾಗ ಇಲ್ಲ ಅಂದ್ಮೇಲೆ ಎಲ್ಲಾನು ಇಂಪೋರ್ಟ್ ಮಾಡ್ಕೊಂಡು ಅದೇ ರೀತಿ ನಮ್ಮ ಜನರು ಹೋಗಿ ಸಪೋರ್ಟ್ ಮಾಡಿದ್ರೆ ಮಾಡ್ಲೇಬೇಕು. ಖಂಡಿತ ಆ ಜಾಗ ರೈತರಿಗೆ ಸಿಕ್ಕೇ ಸಿಗುತ್ತೆ. ಸಪೋರ್ಟ್ ಮಾಡ್ದಲ್ಲೇ ಇದೇ ರೀತಿ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಅಲ್ಲಿ ಒಬ್ಬರೇ ಸ್ಟ್ರಗಲ್ ಮಾಡ್ತಿರ್ತಾರೆ, ಎಲ್ಲರೂ ಕೂಡ ಸ್ಟ್ರಗಲ್ ಮಾಡ್ದಂಗಿರೋದಿಲ್ಲ, ಅದು ಚೆನ್ನಾಗಿರೋದಿಲ್ಲ ಕೂಡ ನೋಡೋದಕ್ಕೆ. ಥ್ಯಾಂಕ್ ಯು ಬ್ರೋ, ನಿಮ್ಮ ಹತ್ರ ಮಾತಾಡ್ಸಿ ತುಂಬಾನೇ ಖುಷಿ ಆಯ್ತು. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಬ್ರೋ. ಸೊ ನೋಡಿದ್ರಲ್ಲ ನಮ್ಮ ಜನರ ಅಭಿಪ್ರಾಯ ಯಾವ ರೀತಿ ಎಲ್ಲ ವ್ಯಕ್ತಪಡಿಸಿದ್ರು ಅಂತ. ಸೊ ಓವರಾಲ್ ಆಗಿ ನನಗೇನಪ್ಪ ಅನ್ನಿಸ್ತಿದೆ ಅಂತಂದರೆ, ಸೊ ನಾವು ಓಟ್ ಹಾಕೋದಕ್ಕೂ ಮುಂಚೆ ಎಲ್ಲ ಯೋಚನೆ ಮಾಡಬೇಕಿತ್ತು. ಓಟ್ ಹಾಕ್ಬಿಟ್ಟು ಈಗ ಅನ್ಭವಿಸೋದು, ಎಂಡ್ ಆಫ್ ದ ಡೇ ಅನ್ಭವಿಸ್ತಾ ಇರೋದು ನಾವೇ. ಇಷ್ಟು ಜನಕ್ಕೆ ನಾನು ಇಂಟರ್ವ್ಯೂ ಮಾಡಿದೆ. ಸೊ ಯಾರಿಗೂ ಕೂಡ ಈ ಬಿಡದಿಲಿ ಟೌನ್ಶಿಪ್ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ಯಾರಿಗೂ ಕೂಡ ಇಲ್ಲ. ಯಾಕೆಂದರೆ ಅದು ರೈತರ ಜಾಗ, ಅಲ್ಲಿ ತುಂಬ ಗಿಡ ಮರಗಳೆಲ್ಲ ತುಂಬಾ ಇದ್ದಾವೆ. ಅದು ಹೋಗ್ಬಿಟ್ಟು ನಾವು ಗಿಡ ಮರಗಳನ್ನೆಲ್ಲ ಕಳೆದುಬಿಟ್ಟು ಟೌನ್ಶಿಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಯಾರಿಗೂ ಕೂಡ ಇಲ್ಲ. ಗೌರ್ನಮೆಂಟ್ ಏನು ಮಾಡಬೇಕಿತ್ತು ಅಂತಂದರೆ, ಹೋಗ್ಬಿಟ್ಟು ಅಲ್ಲೇ ಆದಂಥ ಸಾಕಷ್ಟು ಗ್ರಾಮ ಪಂಚಾಯತಿಗಳು ಕೂಡ ಇರ್ತವೆ. ಸೊ ಅಲ್ಲಿ ಹೋಗ್ಬಿಟ್ಟು ಒಂದು 10-15 ಜನ ಕುಂಡ್ರಿಸ್ಬಿಟ್ಟು ಅವ್ರ ಹತ್ರ ಮಾತಾಡಿ, ನಿಮ್ಗೆ ಇಷ್ಟ ಇದೆಯೋ, ಏನಿದೆ ನಿಮ್ಮ ಕಷ್ಟ ಏನು ಅಂತ ಕೇಳ್ಬಿಟ್ಟು ಈ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದ್ರೆ ತುಂಬಾ ಅನುಕೂಲ ಆಗೋದು. ಅವ್ರದ್ದು ಒಂದು ಸಜೆಷನ್ನು ಕೇಳ್ದಂಗೆ ಆಗೋದು. ಸೊ ಡೈರೆಕ್ಟ್ ಹೋಗ್ಬಿಟ್ಟು ಇವರೇ ಒಂದು ಡಿಕ್ಲೇರ್ ಮಾಡಿಬಿಟ್ಟು ಹೋಗಿ ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಹೋಗೋದು ಇದು ಯಾವುದೇ ರೀತಿ ಸರಿ ಅಲ್ಲ ಅಂತ ನನಗೆ ಅನ್ನಿಸ್ತು ವೈಯಕ್ತಿಕವಾಗಿ. ಸೊ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಇದೇ ರೀತಿ ಮತ್ತೊಂದು ಕಂಟೆಂಟಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊತಾ ಇರಲಿ. ಟಾಟಾ, ಬೈ ಬೈ, ಟೇಕ್ ಕೇರ್. ದಣಿಯೋನು ದಣಿಯೇ ಆಗಿಲ್ಲ, ಆಳೋನು ಆಳುವಾಗಿಲ್ಲ, ಪ್ರಜೆಗೆ ರಾಜಯೋಗ ಅವನೇ